ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ನದ್ದು ಮೊಸಳೆ ಕಣ್ಣೀರು. ಡಿಕೆಶಿಗೆ ಸಲಹೆ ನೀಡುವ ಅಗತ್ಯ ನನಗಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಟೀಕೆ ಸರಿಯಲ್ಲ. ಅಪ್ಪನಾಣೆಗೂ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಬೆಂಗಳೂರಿನಲ್ಲಿ ಸಿಟಿ ರವಿ ವಾಗ್ದಾಳಿ. ಖಾಸಗಿ ಬಸ್ ಪ್ರಯಾಣಿಕರ ಜೇಬಿಗೆ ಕತ್ತರಿ. ಇಂದಿನಿಂದಲೇ ಜಾರಿಗೆ ಬಂದ ಹೊಸ ದರ. ಖಾಸಗಿ ಬಸ್ ಟಿಕೆಟ್ ದರ 5% 8% ಏರಿಕೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ ವಿಚಾರವಾಗಿ ಕಾಂಗ್ರೆಸ್ ವ್ಯಕ್ತಪಡಿಸುತ್ತಿರುವ ಕಾಳಜಿ ಕೇವಲ ಗಿಮಿಕ್ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇವೇಗೌಡರ ಬಗ್ಗೆ ಈಗ ಕಾಂಗ್ರೆಸ್ಗೆ ಹಠಾತ್ ಅನುಕಂಪ ಬಂದಿರುವುದರ ಹಿಂದೆ ರಾಜಕೀಯ ತಂತ್ರವಿದೆ ಎಂದು ಕುಮಾರಸ್ವಾಮಿ ಆರೋಪಿಸಿದರು. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತದೋ ಎನ್ನುವ ಅಳುಕು ಕಾಂಗ್ರೆಸ್ ನಾಯಕರನ್ನ ಕಾಡುತ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರಲು ಅವರು ಪ್ರಯತ್ನಿಸುತ್ತಿದ್ದಾರೆ. ನನಗೆ ಟಿಕೆಟ್ ಕೊಡಿ ಎಂದು ದೇವೇಗೌಡರು ಎಲ್ಲೂ ಕೇಳಿಲ್ಲ. ನಮಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಕಾಂಗ್ರೆಸ್ ಅನಗತ್ಯವಾಗಿ ಮಾತನಾಡುತ್ತಿದೆ. ದೇವೇಗೌಡರು ಸದನದಲ್ಲಿದ್ರೆ ಧ್ವನಿ ಎತ್ತುತ್ತಿದ್ರು ಎನ್ನುವುದು ಬೇರೆ ವಿಷಯ. ಆದರೆ ಕಾಂಗ್ರೆಸ್ನ ಈ ಅನುಕಂಪದ ಹಿಂದೆ ರಾಜಕೀಯ ಸ್ವಾರ್ಥವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಆಡಿದ್ದ ಮಾತುಗಳಿಗೆ ಎಚ್ಡಿಕೆ ಕೌಂಟರ್ ನೀಡಿದ್ರು. 2 ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಏನು ಹರಿದಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ನಾನೇನು ಹರಿದಿಲ್ಲ, ನನ್ನ ಬಳಿ ಅವರು ಕೇಳುವ ಸಲಹೆಯೂ ಏನೂ ಇಲ್ಲ. 2 ಬಾರಿ ಸಿಎಂ ಆಗಿ ನಾನೇನು ಮಾಡಿಲ್ಲ ಎಂದ ಮೇಲೆ ನನ್ನ ಬಳಿ ಸಲಹೆ ಪಡೆಯುವ ಅಗತ್ಯ ಡಿಕೆ ಶಿವಕುಮಾರ್ ಅವರಿಗೆ ಏನಿದೆ ಎಂದು ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ಒಂದು CSR ಫಂಡ್ ಮುಖಾಂತರ 32.5 ಲಕ್ಷ ರೂಪಾಯಿಗಳ ಒಂದು ಉತ್ತಮವಾದ ಶಾಲಾ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಶಂಕುಸ್ಥಾಪನೆಯನ್ನು ಮಾಡಿದರು. ಇವತ್ತಿನ ದಿನ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಅದೇ ರೀತಿಯಲ್ಲಿ ಚೀರ್ನಹಳ್ಳಿ ಗ್ರಾಮದಲ್ಲಿ ಈಗ ಇದೇ ರೀತಿಯಲ್ಲಿ 32 ಲಕ್ಷ ರೂಪಾಯಿನಲ್ಲಿ ಮತ್ತು ಆ ಹಳ್ಳಿನಲ್ಲೂ ಸಹ ಶಾಲಾ ಕಟ್ಟಡಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಕಿಲಾರದಲ್ಲಿ ಒಂದು ಬಸ್ಸಿನ ಅವಶ್ಯಕತೆ ಇದೆ ಅಂತ ಏನು ಹೇಳಿದರು. ಇವತ್ತು ಕಿಲಾರದ ಗ್ರಾಮದ ಮಕ್ಕಳ ಸುತ್ತಮುತ್ತಲ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಒಂದು CSR ಫಂಡ್ನಿಂದ ಮತ್ತೊಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗೆ. ಇನ್ನೂ ಹಲವಾರು ರೀತಿಯಲ್ಲಿ CSR ಫಂಡ್ ಮುಖಾಂತರ ಗ್ರಾಮಗಳಲ್ಲಿ ಎಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ನಡೆಸುತ್ತಿರುವ ರಾಜಕೀಯ ಟೀಕೆಗಳು ಹಾಗೂ ಆರ್ಎಸ್ಎಸ್ ನಿಷೇಧದ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ್ದ ಹೇಳಿಕೆಗೆ ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವುದನ್ನು ಟೀಕಿಸುತ್ತಿರುವ ಕಾಂಗ್ರೆಸ್ ನಿಲುವನ್ನು ತರಾಟೆಗೆ ತೆಗೆದುಕೊಂಡ ಸಿಟಿ ರವಿ, ಕಾಂಗ್ರೆಸ್ನವರಿಗೆ ಇದ್ದಕ್ಕಿದ್ದಂತೆ ದೇವೇಗೌಡರ ಮೇಲೆ ಯಾಕೆ ಮರುಕ ಹುಟ್ಟಿದೆ? ಅವರ ಮಾತುಗಳಲ್ಲಿ ಕೃತಿಮತೆ ಎದ್ದು ಕಾಣುತ್ತಿದೆ. ಇಂತಹ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಿಲ್ಲ. ದೇವೇಗೌಡರ ಮೇಲೆ ನಮಗೆ ಸಹಜ ಪ್ರೀತಿ ಮತ್ತು ವಾತ್ಸಲ್ಯವಿದೆ. ಅದು ಯಾವುದೇ ವ್ಯವಹಾರದ ಸಂಬಂಧವಲ್ಲ. ಹಿರಿಯರನ್ನು ಹೇಗೆ ಗೌರವಿಸಬೇಕೆಂಬುದನ್ನು ಬಿಜೆಪಿ ಕಾಂಗ್ರೆಸ್ನಿಂದ ಕಲಿಯಬೇಕಿಲ್ಲ. ಅಂಬೇಡ್ಕರ್, ಮಾಜಿ ಪ್ರಧಾನಿಗಳಾದ ನರಸಿಂಹರಾವ್ ಹಾಗೂ ಮನಮೋಹನ್ ಸಿಂಗ್ ಅವರನ್ನು ಕಾಂಗ್ರೆಸ್ ಹೇಗೆ ನಡೆಸಿಕೊಂಡಿದೆ ಎನ್ನುವುದು ನಮಗೆ ಗೊತ್ತು. ದೇವೇಗೌಡರು ಮತ್ತು ಪ್ರಧಾನಿ ಮೋದಿ ನಡುವಿನ ಬಾಂಧವ್ಯ ಅಣ್ಣತಮ್ಮ ತಂದೆ ಮಗನಿಗೆ ತೋರಿಸುವ ಗೌರವದಂತಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ನಿನ್ನೆ ಮೊನ್ನೆ ಗೃಹ ಸಚಿವರಾದವರು. ನಿಮ್ಮ ತಂದೆಯವರೇ ಹಿಂದೆ ಗೃಹ ಸಚಿವರಾಗಿದ್ದಾಗ ಏನೂ ಮಾಡಲಾಗಲಿಲ್ಲ. ಇನ್ನು ನಿಮ್ಮ ಕೈಯಲ್ಲಿ ಏನಾಗುತ್ತದೆ ಎಂದು ನಿಮ್ಮ ನಂತರವೂ ಆರ್ಎಸ್ಎಸ್ ಇರುತ್ತದೆ. ಅಪನಾಣಿಗೂ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಎಂದು ತಿಳಿಸಿದರು. I will crush RSS. RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ.
ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ. ನೋಂದಣಿ ಮಾಡ್ಕೊಳ್ಳಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘ. ದೈನಂದಿನ ಪ್ರಯಾಣಕ್ಕಾಗಿ ಖಾಸಗಿ ಬಸ್ಗಳನ್ನು ಅವಲಂಬಿಸಿರುವ ಸಾರ್ವಜನಿಕರಿಗೆ ಇಂದಿನಿಂದ ಹೆಚ್ಚುವರಿ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯಾದ್ಯಂತ ಸಂಚರಿಸುವ ಖಾಸಗಿ ಬಸ್ಗಳ ಟಿಕೆಟ್ ದರದಲ್ಲಿ ಶೇಕಡಾ 5ರಿಂದ ಶೇಕಡಾ 8ರಷ್ಟು ಹೆಚ್ಚಳ ಮಾಡಲಾಗಿದ್ದು, ಈ ಹೊಸ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ನಿರಂತರವಾಗಿ ಹೆಚ್ಚುತ್ತಿರುವ ಆರ್ಥಿಕ ಹೊರೆಯನ್ನು ಸರಿದೂಗಿಸಲು ಈ ನಿರ್ಧಾರ ಅನಿವಾರ್ಯವಾಗಿತ್ತು ಎಂದು ಬಸ್ ಮಾಲೀಕರ ಸಂಘ ತಿಳಿಸಿದೆ. ಈ ಕುರಿತು ಕೆನರಾ ಬಸ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಯಿಲಾಡಿ ಸುರೇಶ್ ನಾಯಕ್ ಮಾಹಿತಿ ನೀಡಿದ್ದು, ಪ್ರಮುಖ ಕಾರಣಗಳನ್ನು ಹೀಗೆ ಪಟ್ಟಿ ಮಾಡಿದ್ದಾರೆ. ವಾಹನಗಳ ಬಿಡಿಭಾಗಗಳು ಹಾಗೂ ದುರಸ್ತಿ ವೆಚ್ಚದಲ್ಲಾಗಿರುವ ಹೆಚ್ಚಳ, ಬಸ್ ನಿರ್ವಹಣೆಗೆ ಸಂಬಂಧಿಸಿದ ಇತರೆ ದೈನಂದಿನ ವೆಚ್ಚಗಳು ಅಧಿಕವಾಗಿರುವುದು, ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ಮಾರ್ಗಗಳಲ್ಲಿ ಸಂಚರಿಸುವ ಎಲ್ಲಾ ಖಾಸಗಿ ಬಸ್ಗಳಿಗೂ ಈ ಹೊಸ ದರ ಪರಿಷ್ಕರಣೆ ಅನ್ವಯವಾಗಲಿದೆ. ಇದರಿಂದಾಗಿ ಪ್ರತಿದಿನ ಕಚೇರಿ, ಕಾಲೇಜು ಹಾಗೂ ಇತರೆ ಕೆಲಸಗಳಿಗಾಗಿ ಖಾಸಗಿ ಬಸ್ಗಳನ್ನೇ ನೆಚ್ಚಿಕೊಂಡಿರುವ ಸಾವಿರಾರು ಸಾಮಾನ್ಯ ಪ್ರಯಾಣಿಕರ ಮೇಲೆ ನೇರ ಆರ್ಥಿಕ ಹೊರೆ ಬೀಳಲಿದೆ. ಬಸ್ ಮಾಲೀಕರ ಸಂಘದ ಮನವಿ, ಪ್ರಯಾಣ ದರ ಹೆಚ್ಚಳವಾಗಿರುವುದರಿಂದ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಬಸ್ ಹತ್ತುವ ಮುನ್ನ ತಮ್ಮ ಮಾರ್ಗಗಳ ಹೊಸ ದರಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಸಿಬ್ಬಂದಿಯೊಂದಿಗೆ ಸಹಕರಿಸಿ ಪ್ರಯಾಣಿಸಬೇಕೆಂದು ಮಾಲೀಕರ ಸಂಘ ವಿನಂತಿಸಿದೆ. ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ 3ರಿಂದ 8% ಹಾಲಿ ದರಕ್ಕೆ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿ ಆಗುವ ಹಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ ನಾಳೆಯಿಂದ 3ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ದಿನದಿಂದ ದಿನಕ್ಕೆ ಮರಗಳ ನಾಶ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕನಿಷ್ಠ 1 ಗಿಡ ನೆಟ್ಟು ಅದನ್ನು ಪೋಷಿಸುವ ಸಂಕಲ್ಪ ಮಾಡಬೇಕೆಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶೆ ಹೇಮಾವತಿ ಕರೆ ನೀಡಿದರು. ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ, ಹಸಿರು ಭೂಮಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಗಳವಾರ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಕೃತಿಯ ಸಮತೋಲನ ಕಾಪಾಡುವಲ್ಲಿ ಮರಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ನಗರೀಕರಣ, ರಸ್ತೆ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿ ನೆಪದಲ್ಲಿ ಹಲವು ದಶಕಗಳಷ್ಟು ಹಳೆಯ ಮರಗಳನ್ನು ಕಡಿದು ಹಾಕಲಾಗುತ್ತಿದೆ. ಅವುಗಳ ಬದಲಿಗೆ ಹೊಸ ಗಿಡಗಳನ್ನು ನೆಟ್ಟು ಬೆಳೆಸುವ ಮನೋಭಾವ ಸಮಾಜದಲ್ಲಿ ಮೂಡಬೇಕಿದೆ ಎಂದರು. ಜೂನ್ 5ನೇ ತಾರೀಕಿನಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ದಿವಸ ಈ ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿದ್ದಂಗೆ ಹಾಗೆ ಅಭಿವೃದ್ಧಿಯ ಒಂದು ನೆಪದಲ್ಲಿ ಹಲವಾರು ವರ್ಷಗಳಲ್ಲಿ ಇದ್ದಂತಹ ಮರಗಳನ್ನು ನಾವು ಕೆಡವ್ತಾ ಇದ್ದೀವಿ. ಆದರೆ ಅದಕ್ಕೆ ರೀಪ್ಲೇಸ್ ಆಗಿ ಒಂದು ಮರವನ್ನು ಕೂಡ ನೆಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಮಾತನ್ನು ನಾವು ಈಗ ಉಳಿಸ್ಕೊಳ್ಬೇಕಾಗಿದೆ. ಸೊ ನೈಸರ್ಗಿಕವಾಗಿ ನಮಗೆ ನೀರು, ಗಾಳಿ ಅವಶ್ಯಕತೆ ಇದೆ. ಸೊ ಅದನ್ನು ನಾವು ಈ ರೀತಿ
ಗಿಡಗಳನ್ನು ನೆಟ್ಟು ಪೋಷಿಸಿ ಉಳಿಸ್ಕೊಳ್ಬೇಕಾಗಿದೆ. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲರೂ ಕೂಡ ಒಂದು ಗಿಡವನ್ನು ನೆಟ್ಟರೆ ನಾವು ನಾಡನ್ನು ಉಳಿಸ್ಬೋದು, ಹವಾಮಾನ ವೈಪರೀತ್ಯವನ್ನು ನಾವು ತಡೆಯಬಹುದು, ಆಗುವಂತಹ ವಿಪತ್ತುಗಳನ್ನು ನಾವು ತಡೆಯಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈ ವೇಳೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲಿ ಮೊಗಣ್ಣಗೌಡ, ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ದಾಕ್ಷಾಯಿಣಿ, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಪಿ ವೆಂಕಟೇಶ್ ಮೂರ್ತಿ, ಉಪಾಧ್ಯಕ್ಷ ಪುರುಷೋತ್ತಮ್ ಮತ್ತು ಕಾರ್ಯದರ್ಶಿ ಎಂಬಿ ಗಿರಿಜಾಂಬಿಕಾ ಹಾಗೂ ನ್ಯಾಯಾಧೀಶರು, ವಕೀಲರು, ಸಿಬ್ಬಂದಿಗಳು ಹಾಗೂ ವಿವಿಧ ಗಣ್ಯರು ಭಾಗವಹಿಸಿದರು. ಶ್ರೀ ದತ್ತಾ ಎಂಟರ್ಪ್ರೈಸಸ್ ವತಿಯಿಂದ ಸೆಪ್ಟೆಂಬರ್ 17ರಿಂದ 21ರವರೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ರಾಯಲ್ ಮೈಸೂರು ಮೆಗಾ ಎಕ್ಸ್ಪೋ 2026 ಹಾಗೂ ಇನ್ನೋವೇಷನ್ ಅಗ್ರಿಕಲ್ಚರ್ ಮತ್ತು ಆಯುರ್ವೇದ ಇಂಡಸ್ಟ್ರಿಯಲ್ ಮಿಷನರಿ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ರಾಷ್ಟ್ರ ರಕ್ಷಣಾ ಸೇನೆಯ ಸುರೇಶ್ ಗೌಡ ಮತ್ತು ಶ್ರೀ ದತ್ತಾ ಎಂಟರ್ಪ್ರೈಸಸ್ ಮೈಸೂರಿನ ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೃಷಿ, ಆಯುರ್ವೇದ, ಸ್ಟಾರ್ಟ್ಅಪ್, ಗ್ರಾಮೀಣ ಕೈಗಾರಿಕೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಉತ್ಪನ್ನಗಳು ಹಾಗೂ ನವೀನ ತಂತ್ರಜ್ಞಾನಗಳಿಗೆ ಒಂದೇ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ 5 ದಿನಗಳ ಬೃಹತ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಲ್ಲಿನ ಸೃಜನಶೀಲತೆ ಮತ್ತು ಸಂಶೋಧನಾ ಮನೋಭಾವ ಬೆಳೆಸಲು ಅವರ ನವೀನ ಯೋಜನೆಗಳ ಪ್ರದರ್ಶನಕ್ಕೂ ವಿಶೇಷ ಅವಕಾಶ ನೀಡಲಾಗಿದೆ ಎಂದರು. ಮಹಿಳಾ ಉದ್ಯಮಿಗಳು, ದಿವ್ಯಾಂಗ ಉದ್ಯಮಿಗಳು ಹಾಗೂ ತೃತೀಯ ಲಿಂಗಿ ಉದ್ಯಮಿಗಳ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅರ್ಹರಿಗೆ ಉಚಿತ ಮಳಿಗೆಗಳನ್ನು ಒದಗಿಸಲಾಗುತ್ತಿದೆ. ಕೃಷಿ, ಆಹಾರ ಸಂಸ್ಕರಣೆ, ಸಾವಯವ ಉತ್ಪನ್ನಗಳು, ಆರೋಗ್ಯ ಮತ್ತು ಸೌಂದರ್ಯ, ಹಸ್ತಕಲಾ ವಸ್ತುಗಳು, ಗೃಹ ಕೈಗಾರಿಕೆ, ಜವಳಿ, ತಂತ್ರಜ್ಞಾನ, ಶಿಕ್ಷಣ ಹಾಗೂ ಸ್ಟಾರ್ಟ್ಅಪ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉತ್ಪನ್ನಗಳು ಮತ್ತು ಸೇವೆಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಈಗ ಎಲ್ಲ ಕಡೆ ಎಕ್ಸಿಬಿಷನ್ಸ್ಗಳು ನಡೀತಾ ಇರುತ್ತೆ, ಅದು ಕಾಮನ್ ಅದು. ಸೊ ಇದರಲ್ಲಿ ವಿಶೇಷ ಏನಂತಂದರೆ, ಈಗ ಎಕ್ಸಿಬಿಷನ್ನು ಮಾಡಿದರೆ ಅದರಲ್ಲೊಂದು ತಮ್ಮದೇ ಆದಂಥ ಒಂದು ಉತ್ಪನ್ನವನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇದಕ್ಕೆ ಅದರದಾದಂಥ ಒಂದು ನಿಗದಿತ ಬೆಲೆಯನ್ನು ಕಟ್ಬಿಟ್ಟು ಮಾಡ್ಕೊಳ್ಬೇಕು. ಸೊ ನಾವೇನು ಮಾಡಬೇಕು ಅನ್ನೋ ಒಂದು ವಿಶೇಷ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸೊ ಎಲ್ಲ ನಮ್ಮ ಸಂಸ್ಥೆಯ ಮತ್ತು ಹಲವಾರು NGO ಸಂಸ್ಥೆಗಳ ಜೊತೆ ಮಾತನಾಡಿ ನಾವು ಕೆಲವೊಂದು ವರ್ಗಕ್ಕೆ, ಅಂದರೆ ಮಹಿಳಾ ವರ್ಗಕ್ಕೆ ಮತ್ತು ಅಂಗವಿಕಲ ವರ್ಗಕ್ಕೆ ಮತ್ತು ಥರ್ಡ್ ಜೆಂಡರ್ ಅಂದರೆ ಮಂಗಳಮುಖಿಯರ ಏನೋ ಒಂದು ಉತ್ಪಾದನೆ ಘಟಕಗಳಿರುತ್ತೆ, ಇಂಥ ಘಟಕಗಳಿಗೆ ಉಚಿತವಾಗಿ ನಾವು ಸ್ಟಾಲನ್ನು ಪ್ರೊವೈಡ್ ಮಾಡಬೇಕು. ಸೊ ಅವರು ಉಚಿತವಾಗಿ ಮಾಡಿದರೆ ಅವ್ರದ್ದು ಇರ್ತಕ್ಕಂತಹ ಏನು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಸಿಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವಕಾಶ ಮಾಡಬೇಕು. ಒಂದು ಜಿಲ್ಲೆಯಲ್ಲಿ 50 ಜನರಿಗೆ ನಾವು ಇದನ್ನು ತೆಗೆದುಕೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿದರೆ ಅವರ ಉತ್ಪನ್ನ ಏನಿದೆ ಆ ಒಂದು ಬ್ರ್ಯಾಂಡೆಡ್ ಅದು ಪ್ರಮೋಟ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ತಮ್ಮ ಒಂದು ಸಹಕಾರದಿಂದ ಎಲ್ಲ ಒಂದು ಜನರಿಗೆ, ಅಂದರೆ ಅವಶ್ಯಕತೆ ಇರತಕ್ಕಂಥ ಜನರಿಗೆ ನೀವು ಇದನ್ನು ಮಾಹಿತಿನ ತಲುಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರಾಮಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಹೇಶ್ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ, ದಲಿತ ಚಳುವಳಿ ಚೇತನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಶೋಷಿತ ಸಮುದಾಯಗಳ ಐಕ್ಯತಾ ದಿವಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನೆರೆದಿದ್ದ ವಿವಿಧ ಗಣ್ಯರು ಮಾತನಾಡಿದರು. ಈ ದಿನ ನಾವು ದಲಿತ ಚಳುವಳಿಯ ಮೂಲ ಬೇರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 89ನೇ ಜಯಂತಿಯ ಅಂಗವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಮಗೆಲ್ಲ ಗೊತ್ತಿರಬೇಕು, ಪ್ರೊಫೆಸರ್ BK ಅವರು ತುಂಬ ಬಡತನ, ನೋವು, ಸಂಕಟಗಳನ್ನು ಅನುಭವಿಸಿ ಕರ್ನಾಟಕದಾದ್ಯಂತ ಎತ್ತರಕ್ಕೆ ಬೆಳೆದಂಥ ಮಹಾನ್ ಮೇಧಾವಿ. ಇವತ್ತು ಅವ್ರ ಜಯಂತಿಯನ್ನು ಆಚರಿಸಲಿಕ್ಕೆ ಖಂಡಿತವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನಿಸುತ್ತೆ. ಪ್ರೊಫೆಸರ್ BK ಅವರು 74-75ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟದೇ ಇದ್ದರೆ ಇವತ್ತು ಲಕ್ಷಾಂತರ ಜನ ಮುಖಂಡರುಗಳನ್ನು ನಾವು ನೋಡೋಕ್ಕಾಗ್ತಿರ್ಲಿಲ್ಲ, ಕಾರ್ಯಕರ್ತರನ್ನು ನೋಡೋಕ್ಕಾಗ್ತಾ ಇರಲಿಲ್ಲ. ಏನು ಬೆಂಡಿಗೇರಿ ಪ್ರಕರಣ, ಮುತ್ತು ಕಟ್ಟುವ ಪದ್ಧತಿ, ಇಂಥ ಅನಿಷ್ಟ ಪದ್ಧತಿಗಳನ್ನು
ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾತರ ಮಹಾಸಭಾದ ವತಿಯಿಂದ ವಿಶೇಷ ಸಭೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯ್ ಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಮುಂಬರುವ ಜೂನ್ 13ರಂದು ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಕ್ರಮದ ಉದ್ದೇಶಗಳನ್ನು ಹಂಚಿಕೊಂಡರು. ಇತ್ತೀಚೆಗೆ ನಿಧನರಾದ ಜಿಲ್ಲೆಯ ಇಬ್ಬರು ಪ್ರಮುಖ ಚೇತನಗಳಾದ ಸಮಾಜ ಸೇವಕ ಕಾಫಿಪುಡಿ ರಾಜಣ್ಣ ಹಾಗೂ ಯುವ ಹೋರಾಟಗಾರ ಮತ್ತು ಕ್ರೀಡಾಪಟು ಕಾರ್ತಿಕ್ ಮುನ್ನಾ ಅವರ ನೆನಪಿನಲ್ಲಿ ಜೂನ್ 13ರ ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ಹಾಸನದ ಸ್ವಾಭಿಮಾನಿ ಭವನದಲ್ಲಿ ನುಡಿನಮನ ಹಾಗೂ ಗುಣಗಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಹಿಂದೆ ಅಗಲಿದ ಹಿರಿಯರಾದ ಚೆನ್ನಕಯ್ಯ ಹಾಗೂ ಶಿವಮೊಗ್ಗ ಸಾಲಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಗುವುದು. ಜೂನ್ 13ರ ಸ್ಥಳೀಯ ಕಾರ್ಯಕ್ರಮದ ನಂತರ ಜೂನ್ 14ರಂದು ಬೆಂಗಳೂರಿನಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪನವರ ನೇತೃತ್ವದಲ್ಲಿ ಕರೆಯಲಾಗಿರುವ ಪ್ರಮುಖ ಸಭೆಗೆ ಹಾಸನ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಮೂಲಕ ಹೋರಾಟಗಾರರು ಮತ್ತು ಸಮಾಜದ ಬಂಧುಗಳು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಈ ದಿನ ನಮ್ಮ ಜಿಲ್ಲೆಯ 2 ಚೇತನಗಳನ್ನು ನಾವು ಕಳ್ಕೊಂಡಿದ್ದೀವಿ. ಒಂದು ಅನ್ನದಾತ ಕಾಫಿಪುಡಿ ರಾಜಣ್ಣ ಅಂತಲೇ ಹೆಸರಾಗಿರ್ತಕ್ಕಂಥ ಕಾಫಿಪುಡಿ ರಾಜಣ್ಣ, ಮತ್ತೊಬ್ಬರು ಯುವ ಹೋರಾಟಗಾರ ಹಾಗೂ ಕ್ರೀಡೆಯಲ್ಲಿ ಕ್ರೀಡಾಪಟು ಕಾರ್ತಿಕ್ ಮುನ್ನಾ. ಇವರು 2 ಜನರ ನುಡಿನಮನ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಈಗಾಗಲೇ ನಮ್ಮನ್ನು ಅಗಲಿರ್ತಕ್ಕಂಥ ಚೆನ್ನಗಯ್ಯ ಮತ್ತು ಶಿವಮ್ಮ ಸಾಲಿ ಅವ್ರನ್ನ ನೆನ್ಕೊಳ್ಳೋದ್ರ ಮುಖೇನ ನಾವು ಸ್ವಾಭಿಮಾನಿ ಭವನದಲ್ಲಿ ದಿನಾಂಕ 13/6/2026 ಶನಿವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು ಸಂಗಾತಿಗಳು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಕೂಡ ನೆನ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾವು ವಿಶೇಷವಾಗಿ ಈ 2 ಜನ ವ್ಯಕ್ತಿಗಳನ್ನ ಅವತ್ತು ಗುಣಗಾನ ಮಾಡಬೇಕಾಗಿದೆ, ಜಿಲ್ಲೆಗೆ ಪರಿಚಯ ಮಾಡಬೇಕಾಗಿದೆ, ಅವರ ಹೋರಾಟದ ಬದುಕುಗಳನ್ನ ತಿಳಿಸ್ಕೊಡ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯ ಎಲ್ಲ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಸ್ವಾಭಿಮಾನಿ ಭವನದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಾದ ರಾಮಚಂದ್ರ, ಯಶೋಧರ್, ಹೇಮಂತ್, ಸಿಆರ್ ಮಂಜುನಾಥ್, ಎಚ್ಸಿಎನ್ ಚಂದ್ರಮುನಿಸ್ವಾಮಿ, ಇಂದ್ರೇಶ್, ಸೀನು, ವೀರಭದ್ರಪ್ಪ, ಸುರೇಶ್ ಹಾಗೂ ಎಂಜಿನಿಯರ್ ಲಿಂಗರಾಜು, ಮೋಹನ್, ಪ್ರವೀಣ್, ಸಿದ್ದು, ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾಫಿ ಬೆಳೆಗಾರರ ಸಮಸ್ಯೆಗಳ ವಿಚಾರದಲ್ಲಿ ಸದಾ ಅವರ ಪರವಾಗಿ ನಿಲ್ಲುವುದಾಗಿ ಹಾಗೂ ಸರ್ಕಾರದ ಗಮನ ಸೆಳೆದು ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಿರಂತರ ಪ್ರಯತ್ನ ನಡೆಸುವುದಾಗಿ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಭರವಸೆ ನೀಡಿದರು. ಪಟ್ಟಣದ ಎಚ್ಡಿಪಿಎ ಸಭಾಂಗಣದಲ್ಲಿ ನಡೆದ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ 2026-28ನೇ ಸಾಲಿನ ಪ್ರಥಮ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಮಲೆನಾಡಿನ ಕಾಫಿ ಬೆಳೆಗಾರರು ರಾಜ್ಯದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದು, ಅವರಿಗೆ ಹಿಂದಿನ ದಿನಗಳಲ್ಲಿ ದೊರೆಯುತ್ತಿದ್ದ ಗೌರವ ಹಾಗೂ ಪ್ರೋತ್ಸಾಹವನ್ನು ಮರಳಿ ನೀಡುವ ಅಗತ್ಯವಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕಾಡಾನೆ ಹಾವಳಿ, ಬೆಳೆ ನಷ್ಟ ಹಾಗೂ ಕೃಷಿ ಸಂಬಂಧಿತ ವಿವಿಧ ಸಮಸ್ಯೆಗಳಿಂದ ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯ 4 ತಾಲೂಕುಗಳ ಬೆಳೆಗಾರರು ಒಗ್ಗಟ್ಟಾಗಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿದರೆ ಶೀಘ್ರ ಪರಿಹಾರ ದೊರೆಯಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಒಬ್ಬರು ಇಲ್ಲಿರ್ತಕ್ಕಂಥವ್ರ ಹೆಸರೆಲ್ಲ ಗೊತ್ತಿದೆ, ಆದರೆ ಸಮಯ ಇದ್ದಿರೋದ್ರಿಂದ ನಿಮ್ಮೆಲ್ಲರಿಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಮತ್ತೆ ಗೌರವಿಸ್ತಾ, ವಿಶೇಷವಾಗಿ ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ಕಾಫಿ ಬೆಳೆಗಾರರು ಅಂದ್ರೆ ಹಿಂದೆ ನಾವೇ ಹೇಳ್ತಾ ಇತ್ತು, ಇಸ್ ಈಕ್ವಲ್ ಟು AS ಆಫೀಸರ್ ಅಂತ. ಆ ಒಂದು ಸ್ಥಾನವನ್ನ ತುಂಬತಕ್ಕಂಥ, ಯಾಕೆ ಅಂದ್ರೆ ಇಲ್ಲಿ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ, ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ 3 ವಿವಿಧವಾದಂಥ ಇದನ್ನ ಹೊಂದಿದೆ. ನಾವೆಲ್ಲ ಮೂಲತಃ ಅರೆಮಲೆನಾಡು ಅಂದ್ರೆ ಇದು ಬಯಲುಸೀಮೆಯವರು. ಬಯಲುಸೀಮೆಗೆ ನಮ್ಮಿಂದ ಲೇಟರ್ಸ್ ಬರೋರು ಹಿಂದೆ, ಸುಮಾರು 20-30 ವರ್ಷದ ಹಿಂದೆ ಅವರು ಬರ್ತಕ್ಕಂಥ ಶೈಲಿ ಯಾವ ರೀತಿ ಇತ್ತು, ಮತ್ತೆ ಗ್ರಾಮಕ್ಕೆ ರಿಟರ್ನ್ ಆಗ್ತಕ್ಕಂಥ ಇದು ಯಾವ ರೀತಿ ಅಂತಂದ್ರೆ ಅವರಿಗೆ ಬೀಳ್ಕೊಡುಗೆ ಕೊಡೋದಕ್ಕೆ ಕಾಯ್ತಾ ಇರೋರು ಜನ. ಅಂದ್ರೆ ಅಲ್ಲೆಲ್ಲ ಸಭೆಯಲ್ಲಿ ಎಚ್ಡಿಪಿಎ ಮಾಜಿ ಅಧ್ಯಕ್ಷ ಪ್ರಸನ್ನ ಎಂ ಬಿಟ್ಟೇಶ್ವರ ಮಾತನಾಡಿ, ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಸಭಾ ಶಿಷ್ಟಾಚಾರ, ಅಧ್ಯಕ್ಷತೆ ವಹಿಸುವ ವಿಧಾನ, ಸಂಸದೀಯ ಕಾರ್ಯವಿಧಾನಗಳು ಹಾಗೂ ಸಂಘಟನಾ ನಿರ್ವಹಣೆಯ ಕುರಿತು ಮಾರ್ಗದರ್ಶನ ನೀಡಿದರು. ಸಂಘಟನೆಯ ಬಲವರ್ಧನೆಗೆ ಶಿಸ್ತುಬದ್ಧ ಸಭೆಗಳು ಮತ್ತು ಸದಸ್ಯರ ಸಕ್ರಿಯ ಭಾಗವಹಿಸುವಿಕೆ ಅಗತ್ಯವಾಗಿದ್ದು, ಪ್ರತಿಯೊಬ್ಬ ಸದಸ್ಯರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇವರಿಂದ ಏಜೆಂಟ್ ಫಂಡ್ನಲ್ಲಿರೋದು 50,000, NKG ಅವರಿಂದ ಮಣ್ಣು ಪರೀಕ್ಷೆಯ ಹಣ HDPI ಖಾತೆಗೆ ಜಮೆ ಆಗಿರ್ಬೋದು. 34-26ಕ್ಕೆ 20,700,
ಕರ್ನಾಟಕ ಕಾಫಿ ಬೆಳೆಗಾರ ಸಂಘದ ಅರಳಿಯೂರಿಂದ 26-27ನೇ ಸಾಲಿನ ವಾರ್ಷಿಕ ಚಂದಾದಾರ ಬಂದಿದೆ 30,000. ಕರ್ನಾಟಕ ಕಾಫಿ ಬೆಳೆಗಾರ ಸಂಘದ 2026ರ AGMನ ಫಂಡ್ 20,000 ರೂಪಾಯಿ ಇದೆ. ಆದಾಯದ ವಿವರ ಒಟ್ಟು 12,39,080 ರೂಪಾಯಿ. ಹಾಗೆ ಖರ್ಚಿನ ವಿವರ, ಬಂದೂಕು ತರಬೇತಿ ಹಣದ ಖರ್ಚಿನ ವಿವರ, ಶಿಬಿರಾರ್ಥಿಗಳಿಗೆ ತಿಂಡಿ ಮತ್ತು ಊಟದ ಖರ್ಚಿನ ಬಾಬ್ತು 1,30,30,000, ಸಭಾಂಗಣದ ಚೇರ್ ರಿಪೇರಿ ಬಾಬ್ತು 51,900, ಕ್ಯಾಶ್ ಬಾಬ್ತು 28,650, ಟಿ ಶರ್ಟ್ 5,000, ಶಾಮಿಯಾನ 2,200, ಪೊಲೀಸರಿಗೆ ಕಾಫಿ ಮತ್ತು ಇತರೆ ಖರ್ಚಿಯಾಗಿ 7,096, ಪ್ರಮಾಣ ಪತ್ರ ಮುದ್ರಣ ಮಾಡಿದ್ದು 4,600, ಕಚೇರಿಗೆ ಹೊಸ ಚೇರ್ ಬಾಬ್ತಿಗಾಗಿ 2,500, ಪೊಲೀಸ್ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷ ಅರೆಹಳ್ಳಿ ಮಂಜುನಾಥ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಹೆಗ್ಗೋವೆ ಪುಟ್ಟರಾಜ್, ಖಜಾಂಚಿ ಲೋಕೇಶ್ ಡಿಎಸ್, ಜಂಟಿ ಕಾರ್ಯದರ್ಶಿ ರವಿಕುಮಾರ್ HA, ಸಂಘಟನಾ ಕಾರ್ಯದರ್ಶಿ HM ಮಂಜುನಾಥ್ ಹಾಗೂ ವಿವಿಧ ತಾಲೂಕು ಮತ್ತು ಹೋಬಳಿ ಮಟ್ಟದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ 2ನೇ ಹಂತದ ಸಚಿವ ಸಂಪುಟ ರಚನೆ ವೇಳೆ ಗಾಣಿಗ ಸಮಾಜದ ಹಿರಿಯ ಮುಖಂಡ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಅವಕಾಶ ನೀಡಬೇಕೆಂದು ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷ ಶರಣಪ್ಪ ರಾವಣಕಿ ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ ಸವದಿ, ಭದ್ರಾವತಿ ಶಾಸಕ BK ಸಂಗಮೇಶ ಹಾಗೂ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಸೇರಿ 3 ಶಾಸಕರಿದ್ದು, ಇವರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಗಾಣಿಗ ಸಮಾಜವು 40 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಪ್ರತಿ ಸಲ ಸಹ ಸಮಾಜಕ್ಕೆ ಸಚಿವ ಸ್ಥಾನದ ಬೇಡಿಕೆ ಇಡಬೇಕಾದ ಪರಿಸ್ಥಿತಿ ಇದೆ. ಆದರೂ ಕಾಂಗ್ರೆಸ್ ಸರ್ಕಾರವು ಈವರೆಗೂ ಈ ಬೇಡಿಕೆ ಈಡೇರಿಸಿಲ್ಲ. ಈ ಬಾರಿಯಾದರೂ ಸಮುದಾಯದ ಶಾಸಕರನ್ನು ಸಚಿವರನ್ನಾಗಿ ಮಾಡಬೇಕು. ಅಲ್ಲದೆ ಸವದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಸುಮಾರು 20 ಮತಕ್ಷೇತ್ರದಲ್ಲಿ ಪಕ್ಷಕ್ಕೆ ಅನುಕೂಲವಾಗಿದೆ ಎಂದು ಹೇಳಿದರು. 3 ವರ್ಷಗಳನ್ನ ಕಳೆದು ಈಗ ಮತ್ತೆ ಪುನಃ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ ನಂತರ ಅವರ ಸಚಿವ ಸಂಪುಟದಲ್ಲಿ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡುವುದರಲ್ಲಿ ಹಲವಾರು ಸ್ಥಾನಗಳನ್ನು ಈಗಾಗಲೇ ತುಂಬಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಬಯಕೆ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 40ರಿಂದ 45 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಗಾಣಿಗ ಸಮಾಜ ಕರ್ನಾಟಕದ, ಇವತ್ತು ನೀವು ಮೈಸೂರು ಕರ್ನಾಟಕ ಇರ್ಬೋದು, ಮಂಗಳೂರು ಅಂದರೆ ಕರಾವಳಿ ಕರ್ನಾಟಕ ಇರ್ಬೋದು, ಆಮೇಲೆ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ನಮ್ಮ ಜನಸಂಖ್ಯೆ ಕಂಡು ಬರ್ತಾ ಇದೆ. ಅದೇ ಥರನಾಗಿ ಆಯಾ ಭಾಗಗಳಿಂದ ಕೂಡ ಹಿಂದಿನಿಂದಲೂ ಕೂಡ ನಮ್ಮ ಸಮಾಜದ ಪ್ರತಿನಿಧಿಗಳು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತಮಗೆಲ್ಲ ತಿಳಿದಿರುವಂತೆ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗೂ ಕೂಡ ಒಂದನ್ನು ನಾವು ಏನಂದ್ರೆ ಗಮನಿಸಬೇಕಾದದ್ದು ಏನಂದ್ರೆ, ಹಿಂದಿನಿಂದಲೂ ಕೂಡ ನಮ್ಮ ಸಮಾಜದ ಶಾಸಕರು ಆಯ್ಕೆ. ಸುದ್ದಿಗೋಷ್ಠಿಯಲ್ಲಿ ಗಾಣಿಗ ಸಮಾಜದ ಉಪಾಧ್ಯಕ್ಷ ಬಾಳಿಶಪ್ಪಹಳ್ಳಿ, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಬೊಮ್ಮನಾಳ, ಮಹಾಂತೇಶ ಗಾಣಿಗೇರ, ನಾಗರಾಜ ನವಲಹಳ್ಳಿ, ಆದೇಶ ರೊಟ್ಟಿ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿರುವ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ದಿನೇ ದಿನೇ ಗಗನಕ್ಕೇರುತ್ತಿರುವ ಅಡುಗೆ ಅನಿಲ ಹಾಗೂ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಟೌನ್ ಹಾಲ್ ತಲುಪಿತು. ರ್ಯಾಲಿಯುದ್ದಕ್ಕೂ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕೇಂದ್ರ ಸರ್ಕಾರ ಒಂದು ವಿರೋಧಿಸಿ ಕಲಬುರಗಿ ನಗರದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಒಂದು ಬಡವರ ಮೇಲೆ ಏನು ಹೊರೆಯನ್ನು ಹಾಕ್ತಾ ಇದೆ, ದಿನ ದಿನ ಗ್ಯಾಸು, ಪೆಟ್ರೋಲು ಹಾಗೂ ಡೀಸೆಲ್ ಬೆಲೆ ಏರಿಸಿ ಇದರಿಂದ ದಿನನಿತ್ಯ ಒಂದು ಬಡವರ ಮೇಲೆ ತುಂಬಾ ಒಂದು ಹೊರೆ ಆಗ್ತಾ ಇದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರದಲ್ಲಿ ಒಂದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಹಲವು ಸಲ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರ ಗಂಟೆಯನ್ನು ಕೊಟ್ಟಿದೆ. ಬಡವರಿಗೆ ತುಂಬಾ ಹೊರೆ ಆಗ್ತಾ ಇದೆ, ತಾವು ನಿರಂತರ ಒಂದು ಏನು ಬೆಲೆಯನ್ನು ಏರಿಸ್ತಾ ಇದ್ರಿ ಅದು ಕಮ್ಮಿ ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಬಡವರ ಮೇಲೆ ನೀವು ಹೊರೆ ಹಾಕಬಾರ್ದು ಅಂತ ಹಲವಾರು ಸಲ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಸಾಹೇಬರು ಹೇಳಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ನಾವು
ಹಲವಾರು ಸ್ಕೀಮ್ಗಳನ್ನು ಕೊಟ್ಟು ಬಡವರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ಮಾಡಿದೀವಿ. ಅವರು ಈಗಾಗಲೇ ಒಂದು ಒಳ್ಳೆ ದಿನ ಕಾಣ್ತಾ ಇದಾರ ಅಂತ ಅನ್ಕೊಂಡ ತಕ್ಷಣನೇ ಇದು ಒಂದು ಬೆಲೆ ಏರಿಸಿ ಅವರಿಗೆಲ್ಲ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರ ಎಚ್ಚರಗೊಂಡಿಲ್ಲ ಅಂದ್ರೆ ಇಡೀ ದೇಶಾಂತರ ನಮ್ಮ ಮಲ್ಲಿಕಾರ್ಜುನ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣ ಪಂಚಾಯತ್ ಸಿಬ್ಬಂದಿ ರಮೇಶ್ ಹಕ್ಕಿ ಅವರಿಗೆ ಸೇವಾ ನಿವೃತ್ತಿ ಸನ್ಮಾನ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮವನ್ನುದ್ದೇಶಿಸಿ ನಿವೃತ್ತ ಮುಖ್ಯೋಪಾಧ್ಯಾಯ ಶ್ರೀಪಾದ ದೀಕ್ಷಿತ ಮಾತನಾಡಿ, ರಮೇಶ್ ಹಕ್ಕಿ ಅವರು ಗ್ರಾಮ ಪಂಚಾಯಿತಿಗೆ ಸೇರಿಕೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಾ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಎಂದು ಹಾರೈಸಿದರು. ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅವರು ಇಲ್ಲಿ ಬಂದು ನಮ್ಮ ತಂದೆ ಸೇವೆಯನ್ನು ಮತ್ತು ಎಲ್ಲ ಮಾಡಬೇಕಂತ ಅನಿವಾರ್ಯ ಬಂದರು. ನಮ್ಮ ಶಾಲೆ 4 ಶಾಲೆಗಳು, ಒಂದು ಹಂಪುರ ಸ್ಕೂಲ್ ರಾಯಚೂರು, ಒಂದು ವಿದ್ಯಾನಂದ ಗುರುಕುಲ, ಒಂದು ನೂತನ ವಿದ್ಯಾಲಯ ಗುಲ್ಬರ್ಗ, ಒಂದು ನೃತ್ಯಂಗ ಹೈಸ್ಕೂಲ್ ಹೈದರಾಬಾದ್. ಇವು 4 ಶತಮಾನಗಳನ್ನು ಕಂಡಂತ ಅತ್ಯಂತ ಹಳೆಯ ಶಾಲೆಗಳು, ಪ್ರಸಿದ್ಧ ಶಾಲೆಗಳು. ಎರಡನೇ ಮಾತು ಅಂಥದ್ರಲ್ಲಿ ನಾನು ಅಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡಿ ಇಲ್ಲಿ ಬಂದಾಗ ನಾನು ಇಲ್ಲಿ ಮಹಾಮಾಯಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುವಾಗ ನನಗೆ ಕೆಲವೊಂದು ಪತ್ರಕರ್ತರು, ಭಂಡಾರಿಯವರಿರ್ಬೋದು, ನಮ್ಮ ಭಜಂತ್ರಿಯವರಿರ್ಬೋದು, ಎಲ್ಲ ಪತ್ರಕರ್ತರು. ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಮುಧೋಳ, ಮುಖ್ಯಾಧಿಕಾರಿ ನಾಗೇಶ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿರಾಜ್ ಅಹಮದ್ ಕರಮುಡಿ, ರಮೇಶ್ ಅಕ್ಕಿ ಸೇರಿದಂತೆ ಇತರರು ಭಾಗವಹಿಸಿದರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ತೀವ್ರ ವಿಳಂಬವಾಗುತ್ತಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ನಡೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಮದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಅವರು ಜನಸಾಮಾನ್ಯರ ಅಹವಾಲುಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಗ್ರಾಮೀಣ ಭಾಗದ ಬಡ ಜನರ ಜೀವನಾಡಿಯಾಗಿರುವ ನರೇಗಾ ಯೋಜನೆ ಹಾಗೂ ಸಾರ್ವಜನಿಕರ ಆಸ್ತಿ ದಾಖಲಾತಿಯಾದ ಈ ಸ್ವತ್ತು ಮಾಡಿಕೊಡುವಲ್ಲಿ ಇವರು ತೀವ್ರ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸ್ಥಳೀಯ ಪತ್ರಕರ್ತ ಮಂಜು ಅಶ್ವಿನಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಸ್ಥಳೀಯ ಪತ್ರಕರ್ತ ಮಂಜು ಅಶ್ವಿನಿ ಅವರು ಯಳಂದೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೇಣು ಹಾಗೂ ಸಹಾಯಕ ನಿರ್ದೇಶಕ ರವೀಂದ್ರ ಅವರಿಗೆ ಅಧಿಕೃತವಾಗಿ ದೂರು ನೀಡಿ 1 ತಿಂಗಳು ಕಳೆದಿದೆ. ಆದರೂ ಅಧಿಕಾರಿಗಳು ಪಿಡಿಒ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಕೇವಲ ನೆಪ ಮಾತ್ರಕ್ಕೆ ನೋಟಿಸ್ ಜಾರಿ ಮಾಡಿ ಅದಕ್ಕೆ ಉತ್ತರ ಪಡೆದು ಸುಮ್ಮನಾಗಿರುವುದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ನಮಸ್ಕಾರ ಸ್ವಾಮಿ ಎಲ್ರಿಗೂ. ಇದು ನಮ್ಮ ಯಳಂದೂರು ತಾಲೂಕಿನ ತಾಲೂಕು ಪಂಚಾಯಿತಿ. ನಮ್ಮ ಮದ್ದೂರು ಗ್ರಾಮ ಪಂಚಾಯಿತಿಯ ಆಡಳಿತ ದುರ್ವ್ಯವಸ್ಥೆ ಮತ್ತು ಅಕ್ರಮಗಳ ಬಗ್ಗೆ ನಾನು ಒಂದು 20 ದಿನಗಳ ಹಿಂದೆ ಮಾನ್ಯ ಇಒ ಸಾಹೇಬ್ರಿಗೆ ಎಡಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ದೆ. ಆ ಅರ್ಜಿಯಲ್ಲಿ ಇವತ್ತು ಇಷ್ಟು ದಿನಗಳ ಕಾಲ ನಾನು ಆಲಿಸಿ, ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ನನಗೆ ಇಷ್ಟು ದಿನಗಳ ಕಾಲ ಆಲಿಸಿ ಮಾಹಿತಿನ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದರೆ ನಮ್ಮ ಪತ್ರಕರ್ತರ ಜೊತೆಗೆ ಹೋಗಿ ಇವತ್ತು ನಾನು ಇದನ್ನು ಮಾಹಿತಿ ತಗೊಳಕ್ಕೆ ಹೋದಾಗ ತುಂಬ ಕಷ್ಟದ ಮನಸ್ಸಿಂದ ಈಗ ನನಗೆ ಮಾಹಿತಿ ಕೊಟ್ಟಾರೆ. ಇದರಲ್ಲಿ ಮಾಹಿತಿನ ನಾನು ಈಗ ನೋಡಿದೆ. ಇಲ್ಲಿ ಅವರು ವರದಿಲಿ ಕೊಟ್ಟಿರ್ತಕ್ಕಂಥ PDOಗೆ ನೋಟಿಸ್ ಜಾರಿ ಮಾಡಿ ಏನು ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ರು. ಈ ನೋಡಿ ಮಾರ್ಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ. ನಾನು ಏನೇನು ಯಾವುದಾದ್ರು ಅಕ್ರಮ ಆಗಿದೆ ಅನ್ನೋ ವಿಚಾರವಾಗಿ ಅರ್ಜಿ ಕೊಟ್ಟಿದ್ದೆ. ಅದಕ್ಕೆಲ್ಲವೂ ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ. ನಮ್ಮ ಚಾಮರಾಜನಗರ ಜಿಲ್ಲಾ ಪತ್ರಿಕೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದಂಥ ಪತ್ರಿಕಾ ವರದಿಯೇ ಸುಳ್ಳು ಅಂತಕ್ಕಂಥದ್ದನ್ನ ಇಲ್ಲಿ ಪತ್ರಿಕೆ ಇಲ್ಲಿ ನಮೂದು ಮಾಡ್ಯಾರೆ. ಇಲ್ಲಿ ನಾವು ತಿಳ್ಕೊಬೇಕಾದ್ದು ಏನಂದ್ರೆ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿಗಳು ಮತ್ತು ಇಒ ಸಿಒಗಳು ಸರ್ಕಾರಿ ಅಧಿಕಾರಿಗಳು ಪರವಾಗಿ ಕೆಲಸ ಮಾಡಿದ್ರೆ ಹೊರತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಇಲ್ಲಿ ಸಾಬೀತಾಗಿದೆ. ಇದನ್ನು ನಾವು ಮುಂದಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮಗೇನು ಫಲಿತಾಂಶ ಅನ್ನೋದನ್ನ ತಾಲೂಕು ಪಂಚಾಯಿತಿ ಆಡಳಿತ. ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದ ಶಿಕ್ಷಣ ಕ್ಷೇತ್ರದ ಕುಸ್ತಿ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದು ತಾಲೂಕಿಗೆ ಕೀರ್ತಿ ತಂದ ಪಟ್ಟಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕ ಸಿದ್ದಶೆಟ್ಟಿ ಅವರನ್ನು ಕರ್ನಾಟಕ ಕಾವಲು ಪಡೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಆರ್ ಸ್ವಾಮಿ ಅವರು ನಮ್ಮ ತಾಲೂಕಿನ ಶಿಕ್ಷಕರೊಬ್ಬರು ರಾಜ್ಯಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ. ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವ ಕರ್ನಾಟಕ ಕಾವಲುಪಡೆಯ ಕಾರ್ಯವೈಖರಿ ಮುಕ್ತ ಕಂಠದಿಂದ ಶ್ಲಾಘಿಸುವಂತದ್ದಾಗಿದೆ. ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಶಿಕ್ಷಕ ಸಿದ್ದಶೆಟ್ಟಿಯವರ ಕ್ರೀಡಾ ಚಟುವಟಿಕೆಗಳು ಹಾಗೂ ನಿರಂತರ ಸಾಧನೆಯನ್ನು ಮೆಚ್ಚಿ ಕೊಂಡಾಡಿದರು. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಇವರ ಸಾಧನೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಇದೇ ಸ್ಕೂಲಲ್ಲಿ 5ನೇ ಕ್ಲಾಸ್ ಓದಬೇಕಾದ್ರೆ ನಮ್ಮೂರಲ್ಲಿ ಗಡ್ಡೆ ಇತ್ತು. ಆ ಗಡ್ಡೆ ಮನೆಯಲ್ಲಿ ನಾವು 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ನಮ್ಮ ಮನೆಯವರು ಪಕ್ಕದಲ್ಲಿ ಹೋಗ್ತಾಯಿದ್ರು. ಹಾಗೆ ಕುಸ್ತಿಯಲ್ಲಿ ನಾವು ಊರಿಂದನೇ ಗಡ್ಡೆ ಮನೆಗೆ ಕಲ್ತ್ಕೊಬಂದು ಮತ್ತು ಇಲ್ಲಿ ಈ ಶಾಲೆಗೆ ಬಂದಾಗ ಇಲ್ಲಿ ತಾಲೂಕು ಹತ್ರ ಬಯಲು ಕುಸ್ತಿ ಅಂತ ಇರ್ತಿದ್ರು. ಆವಾಗ ನಮಗೆ ಹುಡುಗರಿಂದ ನಮಗೆ ಪ್ರೋತ್ಸಾಹ ಮಾಡಿ ಒಂದು ಜೊತೆ ಹಾಕ್ತಿದ್ರು. ಅಲ್ಲಿ ಕುಸ್ತಿಯನ್ನು ಮಾಡಿದಾಗ ನಾವು ಅಲ್ಲಿ ಬೆಳಕಿಗೆ ಬಂದಾಗ ಇಲ್ಲಿ ಶಾಸಕರನ್ನ ಕೇಂದ್ರ ಸುಬ್ಬಣ್ಣವರೆಲ್ಲ ನಮ್ಮನ್ನು ಶಿವಪ್ಪ ಅಂತಿದ್ರು. ಅವರೆಲ್ಲ ನಮ್ಮನ್ನು ಬಿಟ್ಟು ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತು ಇಲ್ಲಿ ಮಹಾರಾಷ್ಟ್ರಕ್ಕೆಲ್ಲ ಕರ್ಕೊಂಡು ನಮ್ಮನ್ನು ಕುಸ್ತಿ ಮಾಡ್ತಿದ್ರು. ನಾನು ಓದಬೇಕಾದ್ರೆ ಡಿಗ್ರಿವರೆಗೂ ಕುಸ್ತಿಯನ್ನು ಮಾಡ್ಕೊಂಡೆ. ಆ ಕಲೆಯನ್ನು ನಮ್ಮ ಊರಿಂದ ಕಲಿತು ಅದನ್ನು ಬೆಳೆಸ್ಕೊಂಡೆ. ಹಾಗೆ ಇಲ್ಲಿ ಶಾಲೆಯಲ್ಲಿ ಕಳ್ಸೋಣ ಅಂತ ಹೇಳಿದ್ರೆ ನಮಗೆ ಅದೊಂದು ಮ್ಯಾಟು ಹೇಳಿ ನಾವು ಸುಮಾರು ಸರಿ ಒಂದು 10 ವರ್ಷದಿಂದ ಬರೆದಿದ್ದೀವಿ. ನಮಗೆ ಮ್ಯಾಥ್ ತೋರಿಸ್ತಾ ಇಲ್ಲ. ಅದರಿಂದಾಗಿ ನಾವು ಮಕ್ಕಳಿಗೆ ಇದನ್ನು ಮುಂದೆ ಈ ಸನ್ಮಾನ ಸಮಾರಂಭದಲ್ಲಿ ಕಾವಲುಪಡೆಯ ತಾಲೂಕು ಉಪಾಧ್ಯಕ್ಷ ಶಿವಕುಮಾರ್, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಮುಖಂಡರಾದ ಮಲ್ಲಯ್ಯ ಮಾಸ್ಟರ್, ಶಾಲೆಯ ಮುಖ್ಯ ಶಿಕ್ಷಕರಾದ ದೊಡ್ಡಬಸವಯ್ಯ ಮತ್ತು ಸಿದ್ಧಾರ್ಥ ಉಪಸ್ಥಿತರಿದ್ದರು. ಇಡೀ ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರ ಬದುಕು ಇಂದು ಬೇದಿಗೆ ಬೀಳುವಂತಾಗಿದೆ. ಕದಿರನ ಪಾಳ್ಯದಲ್ಲಿರುವ ಪೌರಕಾರ್ಮಿಕರ ವಸತಿ ಸಮುಚ್ಚಯಗಳು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ಇಲ್ಲಿನ ನಿವಾಸಿಗಳು ಪ್ರತಿಕ್ಷಣವೂ ಜೀವಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಕದಿರನ ಪಾಳ್ಯದಲ್ಲಿ ಸುಮಾರು 46 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ವಸತಿ ಸಮುಚ್ಚಯಗಳು ಇದೀಗ ಸಂಪೂರ್ಣ ಶಿಥಿಲಗೊಂಡಿದ್ದು ಕುಸಿತದ ಅಂಚಿನಲ್ಲಿವೆ. ಪ್ರಸ್ತುತ ಇಲ್ಲಿ 120ಕ್ಕೂ ಹೆಚ್ಚು ಪೌರಕಾರ್ಮಿಕರ ಕುಟುಂಬಗಳು ವಾಸಿಸುತ್ತಿದ್ದು, ತಮ್ಮ ಮನೆಗಳೇ ತಮಗೆ ಮೃತ್ಯುಕೂಪಗಳಾಗಿ ಪರಿಣಮಿಸಿವೆ ಎಂದು ನಿವಾಸಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಮಳೆಗಾಲ ಆರಂಭವಾಗಿರುವುದರಿಂದ ಕಟ್ಟಡದ ಸುರಕ್ಷತೆ ಬಗ್ಗೆ ನಿವಾಸಿಗಳಲ್ಲಿ ತೀವ್ರ ಆತಂಕ ಎದುರಾಗಿದೆ. ನಗರದ ಸ್ವಚ್ಛತೆಗಾಗಿ ಶ್ರಮಿಸುವವರಿಗೆ ಜಿಬಿಎ ಹಾಗೂ ಕೇಂದ್ರ ನಗರ ಪಾಲಿಕೆ ಅನ್ಯಾಯ ಮಾಡುತ್ತಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ನಮಗೆ ಯಾವುದೇ ಪರ್ಯಾಯ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡದೆ ತಕ್ಷಣವೇ ಮನೆಗಳನ್ನು ಖಾಲಿ ಮಾಡುವಂತೆ ಜಿಬಿಎ ನೋಟಿಸ್ ನೀಡಿದೆ. ನಾವು ಎಲ್ಲಿಗೆ ಹೋಗಬೇಕೆಂದು ನಿವಾಸಿಗಳು ಕಣ್ಣೀರಿಡುತ್ತಿದ್ದಾರೆ. ಅನಿವಾರ್ಯತೆಯಿಂದಾಗಿ ಕೆಲವರು ಸಿಕ್ಕ ಅಲ್ಪ ಸ್ವಲ್ಪ ಜಾಗದಲ್ಲೇ ಗುಡಿಸಲುಗಳನ್ನು ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ಹೊಸ ವಸತಿ ಸಮುಚ್ಚಯವನ್ನು ನಿರ್ಮಿಸಿಕೊಡಬೇಕೆನ್ನುವುದು ಇವರ ಪ್ರಮುಖ ಬೇಡಿಕೆಯಾಗಿದೆ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಸುಮಾರು 40 ವರ್ಷದಿಂದ ಇದ್ದಾರೆ ಸರ್. ನಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ, ಇವಾಗ ನಾವಿದ್ದೀವಿ, ನಮ್ಮ ಮಕ್ಕಳು ಎಲ್ಲರೂ ಇದ್ದೀವಿ. 40 ವರ್ಷದಿಂದ ಇಲ್ಲೇ ಇದ್ದೀವಿ. ಈಗ ಬಿಲ್ಡಿಂಗ್ ಎಲ್ಲ ಏನು ಸಮಸ್ಯೆ ಆಗ್ತಾಯಿದೆ ಸರ್? ಇದು ಬಂದು ತುಂಬ ಹಳೆ ಬಿಲ್ಡಿಂಗ್, 40 ಇಯರ್ಸ್ ಬಿಲ್ಡಿಂಗ್ ಇದು. ನಾವು ಇದು MLA ಅವರ 40 ಇಯರ್ಸ್ ಬಿಲ್ಡಿಂಗು. ನಾವು MLA ಅವ್ರ ಹತ್ರ ಹೇಳ್ತಿದ್ದೀವಿ, ಎಲ್ಲರ ಹತ್ರನೂ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಯಾರೂ ಬಂದು ನೋಡ್ತಿಲ್ಲ. ಎಲ್ಲರೂ ಬಂದುಬಿಟ್ಟು ಬರ್ತೀವಿ ಅಂತಾರಷ್ಟೇ. ಯಾರೂ ಬಂದು ಇಲ್ಲಿ ವಿಸಿಟು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ನಮ್ಮ ಪಾಡಿಗೆ ನಾವಿದ್ದೀವಿ. ಎಲ್ಲಿ ಏನು ಬೀಳುತ್ತೆ ಅಂತಲೂ ಗೊತ್ತಿಲ್ಲ. ಡೈಲಿ ಒಂದೊಂದು ಮಳೆ ಬಂದರೆ ಏನಾದರೂ ಒಂದು ಬೀಳ್ತಾ ಇರುತ್ತೆ. ಆದರೆ ಲೆಟರ್ ಮಾತ್ರ ಕೊಡ್ತಿದ್ದಾರೆ, ಖಾಲಿ ಮಾಡಿ ಅಂತ. ಬಟ್ ನಾವು ಎಲ್ಲಿಗೆ ಹೋಗೋದು ಅಂತ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲಾನು ಸ್ವಲ್ಪ ಬಿದ್ದಿದೆ ಸರ್. ನೀವು ಚೆಕ್ ಮಾಡಿ ಎಲ್ಲ ಪ್ಲಾಸ್ಟಿಂಗ್ ಬೀಳ್ತಾನೆ. ಯಾವಾಗ ಟೋಟಲ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಬಿದ್ದೋಗಿದೆ ಎಲ್ಲ. ಖಾಲಿ ಮಾಡಿ ಎಲ್ಗಾದ್ರೂ ಹೋಗಿ ನೋಟಿಸ್ ಕೊಡ್ತಿದ್ದಾರೆ ಆಲ್ರೆಡಿ. ನೀವು ಖಾಲಿ ಮಾಡಿ, ನಿಮ್ಗೆ ಏನಾದರೂ ಆದರೂ ನಮಗೆ ಗೊತ್ತಿಲ್ಲ ಅನ್ನೋ ಥರ ನೋಟಿಸ್ ಕೊಡ್ತಿದ್ದಾರೆ. ನಾವು ಆಲ್ರೆಡಿ ಇದು ರಘುವ್ರಿಗೆಲ್ಲ ಕೂಡ ಹೇಳಿದ್ದೀವಿ ಸರ್. ಅವರು ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಯಾರೂ ಏನೂ ಮಾಡ್ತಿಲ್ಲ. ಸರ್ ಸುಮೇಶ್ ಅಂತ BBMP ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಬಿಲ್ಡಿಂಗ್ ನೋಡಿ ಅದು ಬಿದ್ದೋಗಿಬಿಟ್ಟು ಸೀಲಿಂಗ್ ಎಲ್ಲ ಬಿದ್ದೋಗಿದ ತಕ್ಷಣ ನಾವು ಕೆಳಗಡೆಗೆ ಬಂದು ಅಲ್ಲಿ ಶೆಡ್ ಹಾಕ್ಕೊಂಡು ಅಲ್ಲೇ ಇದ್ದೀವಿ ಸರ್. ದಯವಿಟ್ಟು ನಮ್ಗೆ ಯಾವುದಾದ್ರೂ ಸಹಾಯ ಮಾಡಿ. ನೀವು ಮುಂದೆ ಬಂದು ಯಾವುದೋ ಒಂದು ಸಹಾಯ ಮಾಡಿ ನಮ್ಗೆ ಮನೆಗಳು ಕೊಡೋ ಥರ ನೋಡಿ ಸರ್, ಪ್ಲೀಸ್ ಸರ್. ಅದು ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯಿತು ಅದು ಸೀಲಿಂಗ್ ಬಿದ್ದು? 1 ವಾರ ಆಗ್ತಾಯಿದೆ ಸರ್. ಮನೆಯಲ್ಲಿ ಬಿದ್ದು
ಮನೆಯಲ್ಲಿ ಬಿದ್ದಿದ್ದು ಒಂದು ವಾರ ಆಗ್ತಾ ಇದೆ. ಈಗ ಮಳೆ ಬೇರೆ ಜಾಸ್ತಿ ಆಗ್ತಾ ಇದೆ. ಕೆಳಗಡೆ ಶೆಡ್ ಕಟ್ಕೊಂಡು ಆ ಶೆಡ್ಡು ನಮಗೆ ಸೋರ್ತಾ ಇದೆ. ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೀವಿ ಎಲ್ಲ ಶೆಡ್ ಮೇಲೆ. ಸ್ವಲ್ಪ ಸಹಾಯ ಮಾಡಿ ಸರ್. ಅದು ನೋಡ್ಬೋದಾ? ನೋಡಿ ಸರ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ನದ್ದು ಮೊಸಳೆ ಕಣ್ಣೀರು. ಡಿಕೆಶಿಗೆ ಸಲಹೆ ನೀಡುವ ಅಗತ್ಯ ನನಗಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಟೀಕೆ ಸರಿಯಲ್ಲ. ಅಪ್ಪನಾಣೆಗೂ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಬೆಂಗಳೂರಿನಲ್ಲಿ ಸಿಟಿ ರವಿ ವಾಗ್ದಾಳಿ. ಖಾಸಗಿ ಬಸ್ ಪ್ರಯಾಣಿಕರ ಜೇಬಿಗೆ ಕತ್ತರಿ. ಇಂದಿನಿಂದಲೇ ಜಾರಿಗೆ ಬಂದ ಹೊಸ ದರ. ಖಾಸಗಿ ಬಸ್ ಟಿಕೆಟ್ ದರ 5% 8% ಏರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.